Hello all, welcome back. Myself Shruti. Today, on occasion of my son's 5th year birthday, I am making this special video. It is all about child psychology and parenting. So ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ 5 years ಆಫ್ ಎನಿಬಡೀಸ್ ಲೈಫ್, ಯಾವುದೇ ಮಗುವಿನ ಫಸ್ಟ್ 5 years ಲೈಫ್ನ ಒಂದು ಫಸ್ಟ್ ಮೈಲ್ ಸ್ಟೋನ್ ಅಂತ ಕರಿತೀವಿ. ಈ ಮೈಲ್ ಸ್ಟೋನಲ್ಲಿ ಮಕ್ಕಳದ್ದು ಚೈಲ್ಡ್ಹುಡ್ ಕೂಡ ಇಂಪಾರ್ಟೆಂಟು, ಜೊತೆಗೆ ಪೇರೆಂಟ್ಸಿನ ನಾವು ಹೇಗೆ ಪೇರೆಂಟಿಂಗ್ ಮಾಡ್ತೀವಿ ಮಗುನ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ 1 to 5 years ಯಾವುದೇ ಮಗುವಿನ ಲೈಫಲ್ಲಿ ಒಂದು ಕ್ರಿಟಿಕಲ್ ಸ್ಟೇಜ್. ಈ ಸ್ಟೇಜಲ್ಲೇ ಮೋಸ್ಟ್ ಆಫ್ ದ ಫಿಸಿಕಲ್ ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮಗುದು ಆಗತ್ತೆ. ಸೊ ಇದರಲ್ಲಿ ನಾವು ಮಗುದು ಹೆಲ್ತ್ ಜೊತೆಗೆ ವೆಲ್ ಬೀಯಿಂಗ್ ಎರಡೂ ಚೆನ್ನಾಗಿರೋ ಥರ ನೋಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಪೇರೆಂಟ್ಸಿನ ರೆಸ್ಪಾನ್ಸಿಬಿಲಿಟಿ ತುಂಬಾ ಇರುತ್ತೆ, ಕಮಿಟ್ಮೆಂಟು ಇರಲೇಬೇಕು. ಆಮೇಲೆ ನಾವು ಮಗುವಿನ ಎಬಿಲಿಟಿನ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಬೇಕು. ಸೊ ಈ ಡ್ಯೂರೇಷನಲ್ಲಿ ಮಕ್ಕಳು ತುಂಬಾ ಕಲಿಯೋದಿರುತ್ತೆ. ಆಮೇಲೆ ಯಾವುದೇ ಸ್ಕಿಲ್ಸ್ ಇರಲಿ ಅದ್ರ ಮೇಲೆ ಹೇಗೆ ಮಾಸ್ಟರ್ ಮಾಡಬೇಕು ಅನ್ನೋದನ್ನು ತಮಗೆ ತಾವೇ ಕಲ್ತ್ಕೋತಾ ಇರ್ತಾರೆ. ಆಮೇಲೆ ನಾವು ಫಸ್ಟಿಂದ ನೋಡಬೇಕು ಅಂದರೆ ಹುಟ್ಟಿದ ತಿಂಗಳನ್ನು ಫಸ್ಟು ನಾವು 3 ತಿಂಗಳುಗಳನ್ನಾಗಿ ಡಿವೈಡ್ ಮಾಡಿದಾಗ ಅಲ್ಲಿ ಫಸ್ಟ್ ಇಯರ್ ತನಕ ಅವ್ರು ತಿನ್ನೋದು ಹೇಗೆ ಅಂತ ಕಲ್ತ್ಕೋತಾ ಇರ್ತಾರೆ, ಹೇಗೆ ನಿಲ್ಲಬೇಕು, ಹೇಗೆ ನಡಿಬೇಕು, ಹೇಗೆ ಮೋಟರ್ ಸ್ಕಿಲ್ಸ್ನೆಲ್ಲ ಡೆವಲಪ್ ಮಾಡಬೇಕು, ಈ ಥರದ್ದೆಲ್ಲ ಡೆವಲಪ್ಮೆಂಟ್ ಹಂತವಾಗಿ ನಡೀತಾ ಇರುತ್ತೆ. ಸೊ ಈ ಒಂದು ಸ್ಟೇಜಲ್ಲಿ ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಮಕ್ಕಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಎಷ್ಟು ಟೈಮ್ ಕೊಡ್ತೀವಿ, ಅಷ್ಟು ಮಕ್ಕಳ ಡೆವಲಪ್ಮೆಂಟ್ ಫಿಸಿಕಲ್ ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ 1 to 5 yearsಲ್ಲಿ ನಾನು ಹೇಳ್ದಂಗೆ ಈಗ ಫಸ್ಟ್ ನಾವು ಫಿಸಿಕಲ್ ಡೆವಲಪ್ಮೆಂಟ್ ಏನೇನಾಗುತ್ತೆ ಅಂತ ನೋಡೋದಾದರೆ, ಅವರು ಕಲಿತಾ ಇರುವಾಗ ಬೀಳಿಸ್ತಾ ಇರ್ತಾರೆ, ತುಂಬ ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತಾರೆ. ಬಟ್ ದ್ಯಾಟ್ಸ್ ಓಕೆ, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಮತ್ತು ಅವರಿಗೆ ತುಂಬಾ ಎಂಕರೇಜ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಅವರು ಒಂದ್ಸಲಿ ತಪ್ಪು ಮಾಡ್ಬೋದು, ಬಟ್ 2ನೇ ಸಲ 3ನೇ ಸಲ ಚೆನ್ನಾಗಿ ಅದನ್ನು ಕಲ್ತ್ಕೋತಾರೆ. ಸೊ ನಾವು ಅವ್ರಿಗೆ ಮಾಡಿದಾಗ ಅವರಿಗೆ ಏನಾದರೂ ಒಂದು ಕಲ್ತ್ಕೊಳ್ಳೋಕ್ಕೆ ನಾವು ಒಂದು ರೂಮ್ ಕೊಟ್ಟಂಗಿರುತ್ತೆ. ಸೊ ವಿ ಹ್ಯಾವ್ ಟು ಅಲೋ ದೆಮ್ ಟು ಡೂ ವಾಟ್ ಎವರ್ ದೇ ವಾಂಟ್ ಟು ಡೂ. ಆವಾಗಲೇ ಅವರು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೋತಾರೆ. ಆಮೇಲೆ ಒಂದು ಸೇಫ್ ಎನ್ವಿರಾನ್ಮೆಂಟ್ ಪ್ರೊವೈಡ್ ಮಾಡಬೇಕು, ಜೊತೆಗೆ ಕೇರ್ ಕೂಡ ತೊಗೋಬೇಕು. ನಾವೆಷ್ಟು ಮ್ಯಾಕ್ಸಿಮಮ್ ಕೇರ್ ತೊಗೋತೀವಿ ಅಷ್ಟು ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಸೊ ಏನನ್ನಾರು ಮಾಡ್ಬೋದು ಅನ್ನೋ ಒಂದು ಧೈರ್ಯ ಕೂಡ ಬರುತ್ತೆ. ಇದಿಷ್ಟು ಫಿಸಿಕಲ್ ಡೆವಲಪ್ಮೆಂಟ್. ಆದರೆ ನಾವು ಕಾಗ್ನಿಟಿವ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ 1 to 5 years ಮಕ್ಕಳದು 85% ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿನೇ ಅವರ ಬ್ರೈನ್ ಸೆಲ್ಸ್ ಬೇಗ ಡೆವಲಪ್ ಆಗುತ್ತೆ, ಮತ್ತು ಇಂಟರಾಕ್ಷನ್ ಬಿಟ್ವೀನ್ ದ ಬ್ರೈನ್ ಸೆಲ್ಸ್ ತುಂಬ ಫಾಸ್ಟ್ ಇರುತ್ತೆ. ಸೊ ಆ ಟೈಮಲ್ಲಿ ಅವರ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ನಾವು ತುಂಬ ಒತ್ತು ಕೊಡಬೇಕು. ಸೊ ಅವರು ಯಾವುದನ್ನ ನೋಡೋದನ್ನ ಹೇಗೆ ಪರ್ಸೀವ್ ಮಾಡ್ತಾರೆ, ಏನು ಥಿಂಕ್ ಮಾಡ್ತಾರೆ, ಆಮೇಲೆ ಅವರು ಒಂದು ಆಬ್ಜೆಕ್ಟ್ನ ಹೇಗೆ ಐಡೆಂಟಿಫೈ ಮಾಡಿ ಅದನ್ನು ಪರ್ಸೀವ್ ಮಾಡ್ತಾರೆ, ಅದಕ್ಕೆಲ್ಲ ನಾವು ಮಾಡೋದಕ್ಕೆ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಸ್ಪೇಸ್ ಕೊಡಬೇಕು. ಆವಾಗ ಮಾತ್ರ ಅವರು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋಕ್ಕೆ, ಇಂಡಿಪೆಂಡೆಂಟ್ ಆಗಿ ಈ ಯಾವುದೇ ಒಂದು ಪ್ರಾಸೆಸ್ಗೆ ಅವರು ರಿಯಾಕ್ಟ್ ಮಾಡೋದನ್ನ ಕಲ್ತ್ಕೊತಾರೆ. ಸೊ ಫಿಸಿಕಲ್ ಆ್ಯಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗೋದ್ರ ಜೊತೆಗೆ ಮಗುಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಪ್ಯಾಕ್ಟ್ ತುಂಬಾ ಆಗುತ್ತೆ. ಈ ಏಜ್ 1 to 5 yearsಲ್ಲಿ ಫಸ್ಟ್ ಮೈಲ್ ಸ್ಟೋನ್ ಯಾವಾಗಲೂ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಇದ್ರೇ ಆ ಫೌಂಡೇಶನಿಂದ ಅವರ ಫರ್ದರ್ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿ ಹೋಗುತ್ತೆ. ಪಾಸಿಟಿವ್ ಇಂಪ್ಯಾಕ್ಟ್ ಎಲ್ಲರಿಗೂ ಗೊತ್ತಿರೋ ಹಾಗೇ ಒಂದು ಹೆಲ್ದಿ ಚೈಲ್ಡ್ಹುಡ್ ಕೊಡಬೇಕಾಗತ್ತೆ. ಫುಡ್ ಇರ್ಬೋದು, ಆಮೇಲೆ ಎಜುಕೇಷನ್ ಇರ್ಬೋದು. ಎಜುಕೇಷನ್ ಇನ್ ದ ಸೆನ್ಸ್ ಅವರಿಗೆ ಒಂದು ಎಲ್ಲದಕ್ಕೂ ಒಂದು ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡೋದು ಹೇಗೆ ಅನ್ನೋದನ್ನು ಕೊಡಬೇಕಾಗತ್ತೆ. ನೆಗೆಟಿವ್ ಇಂಪ್ಯಾಕ್ಟ್ ಬಗ್ಗೆನೇ ನಾವು ಜಾಸ್ತಿ ಒತ್ತು ಕೊಡಬೇಕು. ಯಾಕಂದರೆ ನಾವು ಈ ಪ್ರೆಸೆಂಟ್ ಯುಗದಲ್ಲಿ ಎಲ್ಲರೂ ಪೇರೆಂಟ್ಸ್ ತುಂಬಾ ಬ್ಯುಸಿ ಇರೋದ್ರಿಂದ ಮಕ್ಕಳನ್ನ ಸ್ವಲ್ಪ ನೆಗ್ಲಿಜೆಂಟಾಗಿ ನೋಡ್ತಾ ಇರ್ತೀವಿ, ಅವರಿಗೆ ಅಟೆನ್ಷನ್ ಕಮ್ಮಿ ಕೊಡ್ತೀವಿ. ಇದು ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸೊ ಅವ್ರನ್ನ ನಾವು ಎಮೋಷ್ನಲಿ ಅಟ್ಯಾಚ್ ಆಗೋಕ್ಕಾಗಲ್ಲ, ಅವರ ಎಮೋಷನ್ಸ್ನ ನಾವು ಮೀಟ್ ಮಾಡೋಕ್ಕಾಗಲ್ಲ. ಜೊತೆಗೆ ಅವರ ಫಿಸಿಕಲ್ ಮತ್ತು ಮೆಂಟಲ್ ನೀಡ್ಸ್ನ ನಾವು ಪ್ರಾಪರಾಗಿ ಕೊಡ್ತಾ ಹೋಗಬೇಕು ಆ ಟೈಮಿಗೆ. ಇದು ಆಗಿಲ್ಲ ಅಂದರೆ ಈ ಟೈಮಲ್ಲಿ ನಮಗೇನು ಇಂಪ್ಯಾಕ್ಟ್ ಗೊತ್ತಾಗೋದಿಲ್ಲ. ಬಟ್ ಆಫ್ಟರ್ ದರ್ ಚೈಲ್ಡ್ಹುಡ್, ಒನ್ಸ್ ದೇ ರೀಚ್ ದರ್
ಅಡಲ್ಟ್ಹುಡ್ ಆವಾಗ ಅವರಿಗೆ ಮೆಂಟಲ್ ಪ್ರಾಬ್ಲಮ್ಸ್ ಅಂದರೆ ಈ ಹಿಡನ್ ಏನಿರುತ್ತೆ ಅವರಿಗೆ ಒಂದು ಎಮೋಷ್ನಲಿ ಅವ್ರಿಗೆ ಅಟ್ಯಾಚ್ ಆಗದೆ ಇರೋಕ್ಕಾಗದೇ ಇರೋದು. ಸೊ ಇದು ಅವರಿಗೆ ಫ್ಯೂಚರಲ್ಲಿ ಮೆಂಟಲ್ ಪ್ರಾಬ್ಲಮ್ಸ್ ಥರ ಸ್ಟಾರ್ಟ್ ಆಗುತ್ತೆ. ಅದು ಅವರ ಲೈಫ್ ಲಾಂಗ್ ಅವ್ರ ಜೊತೆನೇ ಸ್ಟೇ ಆಗುತ್ತೆ. ಸೊ ಬಿಹೇವಿಯರ್ ಇಶ್ಯೂಸ್ ಇರ್ಬೋದು, ಅಥವಾ ಒಂದು ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಸೆಲ್ಫ್ ಎಸ್ಟೀಮ್ ಕಮ್ಮಿ ಇರುತ್ತೆ, ಆಮೇಲೆ ಬೇಗ ಬೇಗ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ, ಮನೆಯಲ್ಲಿ ಸರಿಯಾಗಿ ಅಟೆನ್ಷನ್ ಸಿಕ್ಕಿಲ್ಲ ಅಂತ ಬೇರೆ ಬೇರೆ ಅಡಿಕ್ಷನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಇನ್ಸೆಕ್ಯೂರಿಟೀಸ್ ಮಗುನ ತುಂಬಾ ಕಾಡ್ತಾ ಇರುತ್ತೆ. ಸೊ ನಾವು 1 to 5 years ಒಂದು ಫಸ್ಟ್ ಮೈಲ್ ಸ್ಟೋನಲ್ಲಿ ಅವರಿಗೆ ಒಂದು ಪ್ರಾಪರ್ ಚೈಲ್ಡ್ಹುಡ್ ಪ್ರೊವೈಡ್ ಮಾಡಬೇಕು. ಇದು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಹೆಲ್ದಿ ಚೈಲ್ಡ್ಹುಡ್ ಅಂತ ಬಂದಾಗ ಅದರಲ್ಲಿ ಮಕ್ಕಳು ತುಂಬಾ ಹಾಡು ಕೇಳಬೇಕು, ಆವಾಗ ಅವರಿಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ಆಮೇಲೆ ಅಪ್ ಟು 8 to 9 years ಆಫ್ ಸ್ಲೀಪ್ ಇರಲೇಬೇಕು. ಸ್ಲೀಪಿಂಗ್ ಟೈಮಲ್ಲೇ ಅವರ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆಗೋದು. ಯಾಕಂದರೆ ಅದರ್ವೈಸ್ ಅವ್ರು ಬೇರೆ ಟೈಮಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾರೆ. ಆ್ಯಕ್ಟಿವ್ ಆಗಿ ಅವ್ರು ಇರೋದ್ರಿಂದ ಅವರು ಯಾವಾಗ ಮಲ್ಕೊಂಡಿರ್ತಾರೆ ಆ ಟೈಮಲ್ಲೇ ಅವ್ರಿಗೆ ರೆಸ್ಟ್ ಸಿಗೋದು, ಆ ಟೈಮಲ್ಲೇ ಅವರಿಗೆ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಇರೋದು. ಮತ್ತು ನಾವು ಮಕ್ಕಳಿಗೆ ಸ್ಟೋರೀಸ್ ಜಾಸ್ತಿ ಹೇಳಬೇಕು. ಸ್ಟೋರೀಸ್ ಹೇಳಿದಾಗ ಅವರಿಗೆ ನಾವು ಆದಷ್ಟು ಕತೆಗಳನ್ನು ಹೇಳಬೇಕು. ಕತೆಗಳನ್ನು ಹೇಳಿದಾಗ ಅವರ ಇಮ್ಯಾಜಿನೇಷನ್ ಇನ್ಕ್ರೀಸ್ ಆಗಿ ಅವ್ರಿಗೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಹೇಗೆ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ಅವರಾಗೆ ಕಲ್ತ್ಕೋತಾರೆ. ಸೊ ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳಿರ್ಬೋದು, ಬಟ್ ಎವ್ರಿ ಚೈಲ್ಡ್ನ ಒಂದು ಲೈಫಲ್ಲಿ ಎಲ್ಲನೂ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. So as I was talking about the first milestone of the child, that is up 1 to 5 years, that plays very major role in their life, and raising them also is a great responsibility for the parents, as their physical emotional development plays a very good role in their entire lifetime, where they will learn to communicate with others, they'll learn how to think, how to pursue the things, and how they can socialize with the people. So that's why this acts as a very critical stage of their life. So in this major thing, what we have to take care is about their nutrition. We should make sure that they will be having overall nutrition for their physical activity, as the kids will be very active throughout from 1 to 5 years. So we should look after their physical activity and also their health. So this will stimulate their brain. Their brain cells will work very fast, which will act as a foundation for the rest of the life. So we should be giving them opportunities to explore the thing, and as a parent we just have to support them, encourage them, and whenever they do any mistake, we have to teach them how they cannot repeat it. And whenever they do any mistake, or they fall down, or they fail in doing their motor skills, so if we encourage them, they will learn how to balance it. So healthy eating is always good. We should always support eating healthy rather than junk food. We should explain them why junk food is not good for health, and how healthy food will help them in building the healthy profile, which will always build confidence in them. So always a healthy child will be a confident one. So parents should be having patience and be having enough calm to teach them discipline, and also to cope up with their mental status. So it's always the time to learn. So they will we have to cope up with them, we have to understand from their point of view, and we always should keep them engaged with all the necessary opportunities, and we should be talking to them all the time. So the more we talk to them, it will help them to build their communication skills. And always we should not scold them for all the small things. We have to praise them. So praising them again will build confidence in them. So with all this, rather along with their physical and emotional development, healthy immunizations play a major role. So we should always keep a chart and track on the routine of their
vaccinations. So this also plays a major role in any child's life. So it is always said that 1 to 5 years of the child's age will give maximum happiness to the parents. So after 5 years, parents should not be expecting anything from the child. That much happiness the child will be giving up to 5 years of their age. So only thing they expect from their parents is time. So we always have to give enough time for them and keep them active. They should be having enough sleep and also healthy food. So this is what every parent should do. Hope all of you will be having a great parenthood. Thank So at the end of the day, I have a satisfactory parenthood. So I might have missed 2-3 steps of my career, or I might have missed few outstation collaborations, all those things. But I am never disappointed with that. So at the end, if I look at the smile here, I can forget everything and I can cope up with whatever I have lost. But these 5 years will never come in the life again. So all of you have a blissful parenthood and give as much as memories as possible to your kids' childhood. Thank you. Thank you. Thank you. Bye. Bye.